ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತಮಗ.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಸ್ನೇಹಿತರೆ, ಅಹಮದಾಬಾದ್ ವಿಮಾನ ದುರಂತದ ಬೆನ್ನಲ್ಲೇ ರಷ್ಯಾದಲ್ಲೂ ದೊಡ್ಡ ವಿಮಾನ ಅಪಘಾತ ಆಗಿದೆ. 43 ಪ್ರಯಾಣಿಕರು ಮತ್ತು 6 ಸಿಬ್ಬಂದಿನ ಹೊತ್ತಿರೋ ವಿಮಾನವೊಂದು ರಷ್ಯಾದ ಪೂರ್ವ ಭಾಗದಲ್ಲಿ ಪತನಗೊಂಡಿದೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಈ ಘಟನೆಯಲ್ಲಿ ಯಾರೂ ಬದುಕುಳಿದಿರೋ ಸಾಧ್ಯತೆ ಇಲ್ಲ ಅಂತ ಅಲ್ಲಿನ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡ್ತಿವೆ. ರಷ್ಯಾ ಚೀನಾ ಬಾರ್ಡರ್ನಲ್ಲಿರೋ ಅಮೂರ್ ಪ್ರದೇಶದ ಟಿಂಡಾ ಪಟ್ಟಣದ ಕಡೆ ಅಂಗಾರಾ ಏರ್ಲೈನ್ ಆಪರೇಟ್ ಮಾಡ್ತಿದ್ದ ವಿಮಾನ ಹಾರಾಟ ಮಾಡ್ತಿತ್ತು. ಈ ವೇಳೆ ವಿಮಾನ ತನ್ನ ಡೆಸ್ಟಿನೇಷನ್ ತಲುಪೋಕೆ ಕೆಲವೇ ಕಿಲೋಮೀಟರ್ ದೂರದಲ್ಲಿದ್ದಾಗ ATC ಏರ್ ಟ್ರಾಫಿಕ್ ಕಂಟ್ರೋಲ್ ಜೊತೆಗಿನ ಕಾಂಟ್ಯಾಕ್ಟ್ ಕಳ್ಕೊಂಡು ಕಣ್ಮರೆ ಆಯಿತು. ನಂತರ ರಷ್ಯಾದ ರೆಸ್ಕ್ಯೂ ಹೆಲಿಕಾಪ್ಟರ್ ಈ ವಿಮಾನದ ಅವಶೇಷವನ್ನ ಪತ್ತೆ ಮಾಡಿದೆ. ಲ್ಯಾಂಡಿಂಗ್ ವೇಳೆ ಪೈಲಟ್ ಮಾಡಿರೋ ತಪ್ಪಿನಿಂದ ಈ ವಿಮಾನ ಪತನವಾಗಿರಬಹುದು ಅಥವಾ ಹವಾಮಾನ ಸರಿಯಿಲ್ಲದ ಕಾರಣ ಲೋ ವಿಸಿಬಿಲಿಟಿಯಿಂದ ಈ ದುರ್ಘಟನೆ ಸಂಭವಿಸಿರಬಹುದು ಅಂತ ಹೇಳಲಾಗ್ತಿದೆ. ಇದರ ಬಗ್ಗೆ ಇನ್ನಷ್ಟೇ ನಿಖರ ಕಾರಣ ಗೊತ್ತಾಗಬೇಕಿದೆ. ಭಾರತ ಮತ್ತು ಅಮೆರಿಕ ನಡುವೆ ಮುಸುಕಿನ ಗುದ್ದಾಟ ನಡೆದಿರೋ ಹೊತ್ತಲ್ಲೇ ಚೀನಾ ಭಾರತ ಸಂಬಂಧದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. LAC ಗಡಿಭಾಗದ ವಿವಾದ ಬಗೆಹರಿಸೋ ನಿಟ್ಟಿನಲ್ಲಿ ಉಭಯ ದೇಶಗಳ ನಡುವೆ ಜುಲೈ 23ರಂದು ದಿಲ್ಲಿಯಲ್ಲಿ ಅಧಿಕೃತ ಮೀಟಿಂಗ್ ನಡೆದಿದೆ. ವರ್ಕಿಂಗ್ ಮೆಕ್ಯಾನಿಸಂ ಫಾರ್ ಕನ್ಸಲ್ಟೇಷನ್ ಅಂಡ್ ಕೋಆರ್ಡಿನೇಷನ್ ಅಡಿಯಲ್ಲಿ ಈ ಸಭೆ ನಡೆಸಲಾಗಿದೆ. ಗಡಿ ಸಮಸ್ಯೆ ಮ್ಯಾನೇಜ್ ಮಾಡಿ ಶಾಂತಿ ಸ್ಥಾಪಿಸೋ ಕುರಿತು ಡಿಸ್ಕಸ್ ಮಾಡಲಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿದ ಭಾರತದ ವಿದೇಶಾಂಗ ಸಚಿವಾಲಯ, ಗಡಿ ಭಾಗದಲ್ಲಿನ ಸದ್ಯದ ಪರಿಸ್ಥಿತಿನ ಪರಿಶೀಲಿಸಲಾಗಿದೆ. ಎರಡೂ ಕಡೆಯವರು ರಾಜತಾಂತ್ರಿಕ ಮತ್ತು ಸೇನಾ ಮಾತುಕತೆಯ ಮಾರ್ಗಗಳ ಮೂಲಕ ಇದೇ ರೀತಿ ಒಬ್ಬರನ್ನೊಬ್ಬರು ಸಂಪರ್ಕಿಸೋಕೆ ಒಪ್ಪಿಕೊಂಡಿದ್ದಾರೆ. ಹಿಂದೆ ಉಭಯ ದೇಶಗಳ ನಡುವೆ ನಡೆದ ಸ್ಪೆಷಲ್ ರೆಪ್ರೆಸೆಂಟೇಟಿವ್ಸ್ ಮಾತುಕತೆ ಸಂದರ್ಭದಲ್ಲಿ ಡಿಸ್ಕಸ್ ಮಾಡಲಾದ ಐಡಿಯಾಗಳ ಬಗ್ಗೆನೂ ಚರ್ಚಿಸಲಾಗಿದೆ. ಭಾರತ ವಿದೇಶಾಂಗ ಸಚಿವಾಲಯದ ಹಿರಿಯ ಅಧಿಕಾರಿ ಗೌರಂಗ ಲಾಲ್ ದಾಸ್ ಮತ್ತು ಚೀನಾದ ವಿದೇಶಾಂಗ ಸಚಿವಾಲಯದ ಹಿರಿಯ ಅಧಿಕಾರಿ ಹಾಂಗ್ ಲಿಯಾಂಗ್ ನೇತೃತ್ವದಲ್ಲಿ ಈ ವಿಶೇಷ ಮೀಟಿಂಗ್ ನಡೆಯಿತು. ಈ ವೇಳೆ ಗಡಿಭಾಗದಲ್ಲಿ ಸದ್ಯ ಸ್ಥಿರತೆ ಮತ್ತು ಶಾಂತಿ ಇದೆ. ದೊಡ್ಡ ಮಟ್ಟದಲ್ಲಿ ಯಾವುದೇ ರೀತಿಯ ಉದ್ವಿಗ್ನತೆ ಇಲ್ಲ. ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಸಂಬಂಧ ಇಂಪ್ರೂವ್ ಮಾಡುವಷ್ಟು ಗಡಿ ಸಮಸ್ಯೆ ತಿಳಿಯಾಗಿದೆ ಅಂತ ಉಭಯ ದೇಶಗಳು ಅಭಿಪ್ರಾಯಪಟ್ಟಿವೆ ಅಂತ ಹೇಳಿದೆ. ಜೊತೆಗೆ ಅತಿ ಶೀಘ್ರದಲ್ಲೇ ಭಾರತ ಮತ್ತು ಚೀನಾ ನಡುವೆ ಮತ್ತೊಂದು ಸುತ್ತಿನ ಸ್ಪೆಷಲ್ ರೆಪ್ರೆಸೆಂಟೇಟಿವ್ಸ್ ಮಾತುಕತೆ ನಡೆಯಲಿದೆ. ಈ ವರ್ಷದ ಅಂತ್ಯದೊಳಗೆ ಇದು ನಡೆಯುತ್ತೆ. ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ನೇತೃತ್ವದಲ್ಲಿ ಈ ಮಾತುಕತೆ ನಡೆಯಲಿದೆ ಅಂತ ವಿದೇಶಾಂಗ ಇಲಾಖೆ ತಿಳಿಸಿದೆ. ಅಂದಹಾಗೆ ಕಳೆದ 9 ತಿಂಗಳಿಂದ ಭಾರತ ಮತ್ತು ಚೀನಾ ನಡುವೆ ಗಡಿ ಸಮಸ್ಯೆ ಬಗೆಹರಿಸಿ ಸಂಬಂಧವನ್ನ ವೃದ್ಧಿಸೋ ನಿಟ್ಟಿನಲ್ಲಿ ಅನೇಕ ಬಾರಿ ಮೀಟಿಂಗ್ ನಡೆದಿವೆ. ಮಿಲಿಟರಿ ಡಿಸ್ ಎಂಗೇಜ್ಮೆಂಟ್ ಕೂಡ ನಡೆದಿತ್ತು. ಈಗ ಉಭಯ ದೇಶಗಳು ತಮ್ಮ ಸಂಬಂಧ ಚೆನ್ನಾಗಿ ಮಾಡ್ಕೊಳ್ಳೋಕೆ ಹಂತ ಹಂತವಾಗಿ ಮಹತ್ವದ ಹೆಜ್ಜೆ ಇಡ್ತಿವೆ. ರಷ್ಯಾದಿಂದ ತೈಲ ತರಿಸಿಕೊಳ್ಳೋ ಭಾರತ ಮತ್ತು ಚೀನಾ ಮೇಲೆ ಟ್ಯಾರಿಫ್ ಹೇರ್ತಿವೆ. ಅವರ ಆರ್ಥಿಕತೆನ ನುಚ್ಚುನೂರು ಮಾಡ್ತೀವಿ ಅಂತ ಅಮೆರಿಕ ನಾಯಕರು ಎಚ್ಚರಿಕೆ ಕೊಡ್ತಿರೋ ನಡುವೆಯೇ ಈ ಮಾತುಕತೆ ಮಹತ್ವ ಪಡ್ಕೊಂಡಿದೆ. ಅಷ್ಟೇ ಅಲ್ಲ, ಅಮೆರಿಕದ ಟ್ರಂಪ್ ಆಡಳಿತ ಭಾರತನ ಬಿಟ್ಟು ಇತ್ತೀಚೆಗೆ ಪಾಕಿಸ್ತಾನಕ್ಕೆ ತುಂಬಾ ಹತ್ತಿರವಾಗ್ತಿದೆ. ಇದರಿಂದ ಚೀನಾ ಪಾಕಿಸ್ತಾನ ಸಂಬಂಧದಲ್ಲಿ ಲೈಟ್ ಆಗಿ ಬಿರುಕು ಮೂಡೋಕೆ ಶುರುವಾಗಿದೆ. ಹೀಗಾಗಿ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಭಾರತ ಚೀನಾ ಮಾತುಕತೆ ಇನ್ನಷ್ಟು ಗಮನ ಸೆಳೀತಿವೆ. ಗುಜರಾತ್ನ ಭಯೋತ್ಪಾದನಾ ನಿಗ್ರಹ ದಳ ಬುಧವಾರ ದೊಡ್ಡ ಬೇಟೆಯಾಡಿತ್ತು. AQ ಉಗ್ರ ಸಂಘಟನೆ ಲಿಂಕ್ ಹೊಂದಿರೋ 4 ಉಗ್ರರನ್ನ ಬಂಧಿಸಿತ್ತು. ಇದೀಗ ಈ ಉಗ್ರರ ಬಗ್ಗೆ ಸ್ಫೋಟಕ ಮಾಹಿತಿಯನ್ನ ATS ಬಹಿರಂಗಪಡಿಸಿದೆ. ಭಾರತದ ವಿರುದ್ಧ AQ ಸಂಘಟನೆ ಒಳಗೊಳಗೆ ದೊಡ್ಡ ಷಡ್ಯಂತ್ರ ಮಾಡಿತ್ತು ಅಂತ ಹೇಳಿದೆ. ಈ ಉಗ್ರರನ್ನ ಮೊಹಮ್ಮದ್ ಫಾಯಿಕ್, ಮೊಹಮ್ಮದ್ ಫರ್ದೀನ್, ಸೈಫುಲ್ಲಾ ಖುರೇಶಿ ಮತ್ತು ಝೀಶಾನ್ ಅಲಿ ಅಂತ ಗುರುತಿಸಲಾಗಿದ್ದು, ಇವರೆಲ್ಲ ಅಕ್ರಮವಾಗಿ ನಕಲಿ ಹಣನ ಉತ್ಪಾದಿಸೋದ್ರಲ್ಲಿ ತೊಡಗಿದ್ರು. ಭಾರತದಲ್ಲಿ AQ ಉಗ್ರಗಾಮಿ ಸಿದ್ಧಾಂತಗಳನ್ನ ಹರಡ್ತಿದ್ರು. ಈ ಕೆಲಸ ಮಾಡೋಕೆ ಸೋಷಿಯಲ್ ಮೀಡಿಯಾ ಮತ್ತು ಆಪ್ಗಳನ್ನ ಬಳಸ್ತಿದ್ರು. ಪೊಲೀಸರಿಂದ ತಾವು ನಡೆಸೋ ಈ ಉಗ್ರ ಚಟುವಟಿಕೆಗಳನ್ನ ಮರೆಮಾಚೋಕೆ ಆಟೋ ಡಿಲೀಟ್ ಆಪ್ ಯೂಸ್ ಮಾಡ್ತಿದ್ರು ಅಂತ ATS ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನ ಈ 4 ಬಹಳ ಟೈಮ್ನಿಂದ ಉಗ್ರರ ಜೊತೆಗೆ ಸಂಬಂಧ ಹೊಂದಿದ್ರು. ಸೋಷಿಯಲ್ ಮೀಡಿಯಾ ಮೂಲಕ AQ ಜೊತೆ ಇವರ ಸಂಪರ್ಕ ಶುರುವಾಯಿತು.
ಇತ್ತೀಚೆಗಷ್ಟೇ ಇವರು ಭಾರತದಲ್ಲಿ ಉಗ್ರ ಚಟುವಟಿಕೆ ನಡೆಸೋಕೆ ಪ್ಲಾನ್ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕಸ್ ಮಾಡಿದ್ರು. ಇದನ್ನ ಪತ್ತೆ ಹಚ್ಚಿ ಅವರನ್ನ ಹಿಡಿದಾಕಿದ್ದೀವಿ ಅಂತ ATS ಅಧಿಕಾರಿಗಳು ಹೇಳಿದ್ದಾರೆ. ಇನ್ನ ಈ 4 ಪೈಕಿ ಮೊಹಮ್ಮದ್ ಫಾಯಿಕ್ ಅನ್ನೋನಿಗೆ ಪಾಕಿಸ್ತಾನಿ ಇನ್ಸ್ಟಾಗ್ರಾಂ ಯೂಸರ್ ಜೊತೆನೂ ಸಂಪರ್ಕವಿದೆ. ಇತ್ತೀಚೆಗಷ್ಟೇ ಭಾರತದಲ್ಲಿ ಜಿಹಾದಿ ಚಟುವಟಿಕೆಗಳನ್ನ ಹರಡೋದು ಹೇಗೆ ಅಂತ ಅವನ ಜೊತೆ ಈ ಫಾಯಿಕ್ ಡಿಸ್ಕಸ್ ಮಾಡಿದ್ದ. ಇನ್ನ ಅಹಮದಾಬಾದ್ನಲ್ಲಿರೋ ಈ ಉಗ್ರರ ಮನೆಗಳನ್ನ ಜಪ್ತಿ ಮಾಡಿದಾಗ ಅಲ್ಲೊಂದು ಖಡ್ಗ ಪತ್ತೆಯಾಗಿತ್ತು. ಜೊತೆಗೆ ಭಾರತ ವಿರುದ್ಧ ಜಿಹಾದಿ ಮಾಡ್ತೀನಿ ಅಂತೇಳಿ ಪ್ರಚೋದನಕಾರಿ ಬರವಣಿಗೆ ಇರೋ ಪುಸ್ತಕಗಳನ್ನ ಈತ ಇಟ್ಕೊಂಡಿದ್ದ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನ ಈ ಉಗ್ರರು ಹಿಂದೆ AQ ಉಗ್ರ ಸಂಘಟನೆಗೆ ಸೇರಿ 2019ರಲ್ಲಿ ಅಫ್ಘಾನಿಸ್ತಾನದಲ್ಲಿ ಮೃತಪಟ್ಟ ಭಾರತ ಮೂಲದ ಆಸಿಮ್ ಉಮರ್ನ ವಿಡಿಯೋಗಳನ್ನ ಪೋಸ್ಟ್ ಮಾಡಿದ್ರು ಅಂತ ಗೊತ್ತಾಗಿದೆ. ಅಲ್ಲದೆ ಈ 4 ಉಗ್ರ ಜಂತುಗಳ ಪ್ರಮುಖ ಉದ್ದೇಶ ಅಂದ್ರೆ ಭಾರತೀಯ ಯುವಕರನ್ನ ಉಗ್ರ ಸಂಘಟನೆಗಳ ಸಿದ್ಧಾಂತಗಳತ್ತ ಸೆಳೆಯೋದು, ನಂತರ ಭಾರತದಲ್ಲಿ ಪ್ರಜಾಪ್ರಭುತ್ವ ಕಿತ್ತು ಹಾಕಿ ಹಿಂಸಾಚಾರ ಮೂಲಕ ಶರಿಯಾ ಕಾನೂನು ಸ್ಥಾಪಿಸೋದು ಅಂತ ATS ಅಧಿಕಾರಿಗಳು ತಿಳಿಸಿದ್ದಾರೆ. ಸದ್ಯ ಈ 4ರನ್ನ ತೀವ್ರ ತನಿಖೆಗೆ ಒಳಪಡಿಸಲಾಗಿದ್ದು ಮತ್ತಷ್ಟು ವಿಚಾರಗಳನ್ನ ಅಧಿಕಾರಿಗಳು ಇವರ ಬಾಯಿಂದ ಕಕ್ಕಿಸಲಿದ್ದಾರೆ. ಈ ಮೂಲಕ ಅವಳಿ ಕಟ್ಟಡ ಸ್ಫೋಟಿಸಿದ್ದ ಕ್ರೂರ ಉಗ್ರಕೂಟ ಭಾರತದಲ್ಲೂ ತನ್ನ ಜಾಲ ಹರಡೋಕೆ ಮುಂದಾಗಿರೋದು ಈಗ ಇನ್ನಷ್ಟು ಸ್ಪಷ್ಟವಾಗ್ತಿದೆ. ಗಲ್ಫ್ ಆಫ್ ಒಮನ್ನಲ್ಲಿ ಭಾರೀ ಹೈಡ್ರಾಮಾ ನಡೆದಿದೆ. ಅಮೆರಿಕ ಮತ್ತು ಇರಾನ್ ನೌಕಾಪಡೆಗಳು ಮುಖಾಮುಖಿಯಾಗಿವೆ. ರಾನ್ ನೌಕಾಪಡೆ ಅಮೆರಿಕಾಗೆ ಎಚ್ಚರಿಕೆ ನೀಡಿದೆ. ಅಮೆರಿಕದ ಡೆಸ್ಟ್ರಾಯರ್ ಮತ್ತು ಯುದ್ಧ ನೌಕೆಗಳಿಗೆ ಗಲ್ಫ್ ಆಫ್ ಒಮನ್ನಿಂದ ಹಿಂದಕ್ಕೆ ಸರಿಯುವಂತೆ ಇರಾನ್ ಪಡೆಗಳು ಸೂಚಿಸಿವೆ ಅಂತ ಇರಾನ್ನ ಮಾಧ್ಯಮಗಳು ವರದಿ ಮಾಡಿವೆ. ಅಲ್ಲದೆ ಅಮೆರಿಕದ ಯುದ್ಧ ನೌಕೆ USS ಫಿಟ್ಜ್ ಗೆರಾಲ್ಡ್ ಮೇಲೆ ಇರಾನ್ ತನ್ನ ಹೆಲಿಕಾಪ್ಟರ್ನ ಹಾರಿಸಿದೆ. ಇರಾನ್ ಜಲಪ್ರದೇಶದಿಂದ ದೂರ ಇರುವಂತೆ ಅಮೆರಿಕಾಗೆ ವಾರ್ನಿಂಗ್ ನೀಡಲಾಗಿದೆ. ಹೀಗಾಗಿ ಬೇರೆ ದಾರಿಯಿಲ್ಲದೆ ಅಮೆರಿಕದ ಯುದ್ಧ ನೌಕೆ ಹಿಂದಕ್ಕೆ ಸರಿಯಿತು ಅಂತ ವರದಿಯಾಗಿದೆ. ಆದರೆ ಇರಾನ್ ಮಾಧ್ಯಮಗಳ ಈ ವರದಿನ ಅಮೆರಿಕದ ನೌಕಾಪಡೆ ಅಧಿಕಾರಿಗಳು ನಿರಾಕರಿಸಿದ್ದಾರೆ. ಇರಾನ್ ಸುಳ್ಳು ಸುದ್ದಿ ಹರಡ್ತಿದೆ, ನಮ್ಮ ಸೆಂಟ್ರಲ್ ಕಮಾಂಡ್ ಸುರಕ್ಷಿತವಾಗಿ ಮತ್ತು ಪ್ರೊಫೆಷನಲ್ ಆಗಿ ವರ್ತಿಸುತ್ತಿದೆ ಅಂತ ಅಮೆರಿಕದ ನೇವಿ ತಿಳಿಸಿದೆ. ಇತ್ತೀಚೆಗೆ ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ದಾಳಿ ಮಾಡಿದ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಅತ್ತ ಇಂಟರ್ನ್ಯಾಷನಲ್ ಆಟೋಮಿಕ್ ಎನರ್ಜಿ ಏಜೆನ್ಸಿಯ ಟೆಕ್ನಿಕಲ್ ತಂಡಕ್ಕೆ ತಮ್ಮ ದೇಶ ಪ್ರವೇಶಿಸೋದಕ್ಕೆ ಮುಂದಿನ ವಾರದಲ್ಲಿ ಅನುಮತಿ ಕೊಡ್ತೀವಿ ಅಂತ ಇರಾನ್ ಹೇಳಿದೆ. ಈ ವೇಳೆ ವಿಶ್ವಸಂಸ್ಥೆಯ ನ್ಯೂಕ್ಲಿಯರ್ ವಾಚ್ ಡಾಗ್ ಇರಾನ್ ಜೊತೆ ಮಾತುಕತೆ ನಡೆಸಲಿದೆ ಅಂತ ಇರಾನ್ನ ಉಪ ವಿದೇಶಾಂಗ ಸಚಿವ ಹೇಳಿದ್ದಾರೆ. ಇನ್ನು IAEA ಕೂಡ ಇರಾನ್ ಜೊತೆಗೆ ಮಾತುಕತೆಯಲ್ಲಿ ತೊಡಗಿಕೊಂಡಿರೋದಾಗಿ ಹೇಳಿದೆ. ಇದರ ನಡುವೆಯೂ ಇರಾನ್ ದೊಡ್ಡ ಎಚ್ಚರಿಕೆ ನೀಡಿದೆ. ನಮ್ಮ ಮೇಲೆ ಮತ್ತೆ ಯುರೋಪಿಯನ್ ದೇಶಗಳು ನಿರ್ಬಂಧ ಹೇರಿದ್ರೆ ನಾನ್ ಪ್ರಾಲಿಫರೇಷನ್ ಟ್ರೀಟಿಯಿಂದ ಹೊರಬರ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದೆ. ಅಂದಹಾಗೆ ಇರಾನ್ 1970ರಲ್ಲೇ ಈ ನಾನ್ ಪ್ರಾಲಿಫರೇಷನ್ ಟ್ರೀಟಿಗೆ ಸಹಿ ಹಾಕಿತ್ತು. ನಾನ್ ಪ್ರಾಲಿಫರೇಷನ್ ಟ್ರೀಟಿ ಅಂದ್ರೆ ಪರಮಾಣು ಶಕ್ತಿಯನ್ನ ನಾಗರಿಕ ಮತ್ತು ಶಾಂತಿ ಉದ್ದೇಶಗಳಿಗೆ ಬಳಸಿ ಅಣ್ವಸ್ತ್ರ ಹರಡದಂತೆ ನೋಡಿಕೊಳ್ಳೋದು. ಈ ಒಪ್ಪಂದಕ್ಕೆ ಇರಾನ್ ಕೂಡ ಸಹಿ ಹಾಕಿತ್ತು. ಆದರೆ ಇತ್ತೀಚೆಗಷ್ಟೇ ಯುರೋಪಿಯನ್ ದೇಶಗಳು ಇರಾನ್ ಪರಮಾಣು ಒಪ್ಪಂದದ ಮಾತುಕತೆಗೆ ಮುಂದಾಗದಿದ್ರೆ ಸ್ಯಾಂಕ್ಷನ್ಸ್ ಹೇರ್ತೀವಿ ಅಂತ ಎಚ್ಚರಿಕೆ ನೀಡಿದ್ವು. ಅದರ ಬೆನ್ನಲ್ಲೇ ಇರಾನ್ ಈ ರೀತಿ ಹೇಳಿದೆ. ಆಸ್ಟ್ರೇಲಿಯಾದ ಅಡಿಲೇಡ್ನಲ್ಲಿ ಭಾರತೀಯ ವಿದ್ಯಾರ್ಥಿಯೊಬ್ಬರ ಮೇಲೆ ಜನಾಂಗೀಯ ದಾಳಿ ಮಾಡಲಾಗಿದೆ. ಪರಿಣಾಮ ವಿದ್ಯಾರ್ಥಿಗೆ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಗೆ ಸೇರಿಸಲಾಗಿದೆ. ಹಲ್ಲೆಗೊಳಗಾದ ವಿದ್ಯಾರ್ಥಿನ ಚರಣ್ ಪ್ರೀತ್ ಸಿಂಗ್ ಅಂತ ಗುರುತಿಸಲಾಗಿದೆ. 5 ಜನರ ಗುಂಪು ಚರಣ್ ಪ್ರೀತ್ ಸಿಂಗ್ ಅವರ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿದೆ. ಅಲ್ಲದೆ ಜನಾಂಗೀಯವಾಗಿ ಭಾರತೀಯರನ್ನ ಕೆಟ್ಟದಾಗಿ ನಿಂದಿಸಿದ್ದಾರೆ. ಜೊತೆಗೆ ನೀವು ನಿಮ್ಮ ದೇಹದಲ್ಲಿ ಏನನ್ನಾದ್ರೂ ಬದಲಾಯಿಸಬಹುದು, ಆದ್ರೆ ಬಣ್ಣವನ್ನ ಬದಲಾಯಿಸೋದಕ್ಕೆ ಆಗಲ್ಲ ಅಂತ ಹೇಳಿರೋ ವಿಡಿಯೋ ಫುಲ್ ವೈರಲ್ ಆಗಿದೆ. ದಾಳಿ ನಂತರ ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಸದ್ಯ ಈ ಘಟನೆ ಕುರಿತು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಅತ್ತ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ನಲ್ಲಿರೋ 2 ಏಷ್ಯನ್ ರೆಸ್ಟೋರೆಂಟ್ ಮತ್ತು ಸ್ವಾಮಿನಾರಾಯಣ ದೇವಸ್ಥಾನದ ಮೇಲೆ ದ್ವೇಷಪೂರಿತ ಬರಹ ಗೀಚಲಾಗಿದೆ. ಹಿಟ್ಲರ್ ಚಿತ್ರ ಬರೆದು ಕಂದು ಬಣ್ಣದವರೇ ನಿಮ್ಮ ಮನೆಗೆ ವಾಪಸ್ ಹೋಗಿ ಅಂತ ಬರೆಯಲಾಗಿದೆ. ಇನ್ನೊಂದು ಕಡೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ರ ಅರಣ್ಯ ರೋಧನ ಮುಂದುವರೆದಿದೆ. ಮತ್ತೆ ಭಾರತದ ಜೊತೆಗೆ ಒಂದು ಸ್ವಲ್ಪ ಮಾತಾಡ್ತೀನಿ ಅಂತ ಅಂಗಲಾಚಿದ್ದಾರೆ. ನಾವು ನಮ್ಮ ನೆರೆಹೊರೆಯವರೊಂದಿಗೆ ಅರ್ಥಪೂರ್ಣವಾದ ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಸಿಕೊಳ್ಳೋಕೆ ಸಿದ್ಧರಿದ್ದೇವೆ. ಎಲ್ಲಾ ಗಂಭೀರ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಪಾಕಿಸ್ತಾನದಲ್ಲಿನ ಬ್ರಿಟನ್ ಹೈಕಮಿಷನರ್ ಜೀನ್ ಮ್ಯಾರಿಯೋಟ್ ಜೊತೆಗಿನ ಮಾತುಕತೆ ವೇಳೆ ಶರೀಫ್ ಈ ಮಾತನ್ನ ಹೇಳಿದ್ದಾರೆ. ಇನ್ನು ಇದೇ ವೇಳೆ ಇತ್ತೀಚೆಗೆ ಭಾರತ ಪಾಕ್ ನಡುವಿನ ಉದ್ವಿಗ್ನತೆ ಕಡಿಮೆ ಮಾಡೋಕೆ ಬ್ರಿಟನ್ ತುಂಬಾ ಸಹಕಾರ ಕೊಟ್ಟಿದೆ ಅಂತ ಶರೀಫ್ ಧನ್ಯವಾದ ಕೂಡ ತಿಳಿಸಿದ್ದಾರೆ. 2 ದಿನಗಳ ಬ್ರಿಟನ್ ಪ್ರವಾಸ ಕೈಗೊಂಡಿರೋ ಪ್ರಧಾನಿ ನರೇಂದ್ರ ಮೋದಿ ಲಂಡನ್ ತಲುಪಿದ್ದಾರೆ. ಲಂಡನ್ನಲ್ಲಿರೋ ಭಾರತೀಯ ಸಮುದಾಯದವರು ಮೋದಿಯನ್ನ ಸ್ವಾಗತ ಮಾಡಿದ್ದಾರೆ. ಈ ಭೇಟಿ
ವೇಳೆ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರ ಜೊತೆಗೆ ಮೋದಿ ಅವರು ರಕ್ಷಣೆ, ವ್ಯಾಪಾರ ಮತ್ತು ಟೆಕ್ನಾಲಜಿಗೆ ಸಂಬಂಧಿಸಿದ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಅಲ್ಲದೆ ಎರಡು ದೇಶಗಳು ಬಹುನಿರೀಕ್ಷಿತ ಮುಕ್ತ ವ್ಯಾಪಾರ ಒಪ್ಪಂದಕ್ಕೂ ಸಹಿ ಹಾಕಲಿವೆ. ಅಮೆರಿಕದಲ್ಲಿ ಎಪ್ಸ್ಟೀನ್ ಫೈಲ್ಸ್ ಲೈಂಗಿಕ ಹಗರಣ ಭಾರಿ ಚರ್ಚೆ ಆಗ್ತಿದೆ. ಇದರಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಸರು ಕೂಡ ಜೋರಾಗಿ ಕೇಳಿ ಬರ್ತಿದೆ. ಇದೀಗ ಈ ಪ್ರಕರಣ ಕುರಿತು ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ಹೊಸ ಸ್ಫೋಟಕ ವರದಿ ಪ್ರಕಟ ಮಾಡಿದೆ. ಎಪ್ಸ್ಟೀನ್ ಫೈಲ್ಸ್ ನಲ್ಲಿ ಟ್ರಂಪ್ರ ಹೆಸರು ಹಲವು ಬಾರಿ ಉಲ್ಲೇಖವಾಗಿದೆ ಅಂತ ಅಮೆರಿಕದ ಅಟಾರ್ನಿ ಜನರಲ್ ಪಾಮ್ ಬೋಂಡಿ ಕಳೆದ ಮೇ ತಿಂಗಳಲ್ಲಿ ಟ್ರಂಪ್ಗೆ ಹೇಳಿದ್ರು. ಮೇ ತಿಂಗಳಲ್ಲಿ ಎಪ್ಸ್ಟೀನ್ ಫೈಲ್ಸ್ ಅನ್ನ ಪರಿಶೀಲಿಸಿದ ಅಮೆರಿಕದ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಒಂದು ಬ್ರೀಫಿಂಗ್ ನಡೆಸಿತ್ತು. ಈ ವೇಳೆ ಪಾಮ್ ಬೋಂಡಿ ಟ್ರಂಪ್ಗೆ ಈ ಮಾಹಿತಿ ನೀಡಿದ್ರು ಅಂತ ವರದಿಯಾಗಿದೆ. ಅಷ್ಟೇ ಅಲ್ಲದೆ ಎಪ್ಸ್ಟೀನ್ ಫೈಲ್ಸ್ ನಲ್ಲಿ ಇನ್ನೂ ಅನೇಕ ಹೈ ಪ್ರೊಫೈಲ್ಗಳ ವ್ಯಕ್ತಿಗಳ ಹೆಸರು ಉಲ್ಲೇಖವಾಗಿದೆ ಅಂತ ಪಾಮ್ ಬೋಂಡಿ ತಿಳಿಸಿದ್ದಾಗಿ ವರದಿಯಾಗಿದೆ. ವಾಲ್ ಸ್ಟ್ರೀಟ್ ಜರ್ನಲ್ ಮಾಡಿರೋ ಈ ವರದಿಗೆ ಅಮೆರಿಕದ ವೈಟ್ ಹೌಸ್ ರಿಯಾಕ್ಟ್ ಮಾಡಿದೆ. ಎಂದಿನಂತೆ ಫೇಕ್ ನ್ಯೂಸ್ ಅಂತೇಳಿದೆ. ಎಐ ಜಗತ್ತಿನಲ್ಲಿ ಅಮೆರಿಕ ತನ್ನ ಡಾಮಿನೆನ್ಸ್ ನ ಕಾಪಾಡಿಕೊಳ್ಳೋಕೆ ಮುಂದಾಗಿದೆ. ಇದಕ್ಕಾಗಿ ಟ್ರಂಪ್ ಹೊಸ ಎಕ್ಸಿಕ್ಯೂಟಿವ್ ಆರ್ಡರ್ ಒಂದಕ್ಕೆ ಸಹಿ ಮಾಡಿದ್ದಾರೆ. ಇದರಿಂದ ಎಐನ ಇನ್ನಷ್ಟು ವೇಗವಾಗಿ ಡೆವಲಪ್ ಮಾಡೋಕೆ ಸಹಾಯ ಆಗಲಿದೆ ಅಂತ ಹೇಳಲಾಗ್ತಿದೆ. ಟ್ರಂಪ್ ಆಡಳಿತ ಇದಕ್ಕಾಗಿ ಹಲವು ಪ್ಲಾನ್ ಹಾಕೊಂಡಿದೆ. ಅದರಲ್ಲಿ ಮುಖ್ಯವಾಗಿ ಡೇಟಾ ಸೆಂಟರ್, ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಶನ್ ಪ್ಲಾಂಟ್ ಮತ್ತು ಎಲೆಕ್ಟ್ರಿಕ್ ಗ್ರಿಡ್ ನಿರ್ಮಾಣಕ್ಕೆ ಸಪೋರ್ಟ್ ಮಾಡೋದು, ಎಐ ಚಾಟ್ ಬಾಟ್ಗಳಿಂದ ಸೈದ್ಧಾಂತಿಕ ಪಕ್ಷಪಾತವನ್ನ ತೆಗೆದುಹಾಕೋದು, ಎಐ ರಫ್ತು ಉತ್ತೇಜಿಸೋಕೆ ಹೊಸ ಪ್ರೋಗ್ರಾಂ ಕಂಡು ಹಿಡಿಯೋದು, ಹೀಗೆ ಹಲವು ಯೋಜನೆ ರೂಪಿಸೋಕೆ ಟ್ರಂಪ್ ಆಡಳಿತ ಮುಂದಾಗಿದೆ. ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಒಂದು ಆಘಾತಕಾರಿ ಘಟನೆಯಾಗಿದೆ. ಅಕ್ರಮ ಸಂಬಂಧದ ಆರೋಪದಲ್ಲಿ ಒಬ್ಬ ಪುರುಷ ಮತ್ತು ಮಹಿಳೆಯರನ್ನ ಜನರ ಗುಂಪೊಂದು ಸಾರ್ವಜನಿಕವಾಗಿ ಹತ್ಯೆ ಮಾಡಿದೆ. ಈ ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಒಂದಿಷ್ಟು ಜನರ ಗುಂಪು ಮಹಿಳೆ ಮತ್ತು ಪುರುಷನನ್ನ ಮರುಭೂಮಿಯಂತಹ ಪ್ರದೇಶಕ್ಕೆ ಕರ್ಕೊಂಡು ಬಂದು ಗುಂಡು ಹಾರಿಸಿ ಹತ್ಯೆ ಮಾಡಿದ್ದಾರೆ. ಇನ್ನು ಈ ಪ್ರಕರಣ ಸಂಬಂಧ ಇದುವರೆಗೂ 14 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಈ ಘಟನೆ ಕುರಿತು ಬಲೂಚಿಸ್ತಾನದ ಮುಖ್ಯಮಂತ್ರಿ ಸರ್ಫರಾಜ್ ಬುಕ್ತಿ ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದಾಗಿ ಭರವಸೆ ನೀಡಿದ್ದಾರೆ. ಯಾರೇ ಆದ್ರೂ ಯಾರನ್ನ ಕೂಡ ಹೀಗೆ ಕೊಂದು ವಿಡಿಯೋ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಇದೊಂದು ಗಂಭೀರ ಅಪರಾಧ ಅಂತ ಹೇಳಿದ್ದಾರೆ. ಐರ್ಲೆಂಡ್ನ ಮ್ಯಾಗರೈಸ್ ಬ್ರಿಡ್ಜ್ ಅನ್ನೋ ಕಡೆ ಗುಂಡಿನ ದಾಳಿಯಾಗಿದೆ. ಪರಿಣಾಮ ಇಬ್ಬರು ಮೃತಪಟ್ಟಿದ್ದು, ಇನ್ನಿಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ದಾಳಿ ಹಿಂದಿನ ಕಾರಣ ಇನ್ನೂ ಪತ್ತೆಯಾಗಿಲ್ಲ. ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.